ಗಡಿ ಭಾಗದ ಜಿಲ್ಲೆಗಳಿಂದ ಎಲ್ಲಾ ಜನ ಬಂದಾರಲ್ಲ, ಈ ಭಾವನಾ ಬರ್ಬೇಕು. ಜಾತಿ ಧರ್ಮ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಎಲ್ಲವನ್ನ ದೂರ ಸರಿಸಬೇಕು. ರೈತ ಅಂತ ಬಂದಾಗ, ಭೂಮಿ ಅಂತ ಬಂದಾಗ ನಾವೆಲ್ಲ ಒಕ್ಕಟ್ಟ. ನೀವು ಚುನಾವಣೆ ಬಂದಾಗ ನಿಮಗೆ ಯಾರು ಸರಿ ಅನಿಸ್ತಾರ, ನಿಮಗೆ ಯಾವ್ದು ಚಲೋ ಅನಿಸ್ತದ? MLA ಮತ್ತೆ 474 ದಿನ ಆಯ್ತು, MLA ಬಂದಿಲ್ಲ, ನೀವು ಅವ್ರಿಗೆ ಓಟ್ ಹಾಕಿಲ್ಲ. ಚೆಕ್ ಕೊಟ್ರು ಚೆಕ್ ಸುಡು ತಾಕತ್ತಿ ರೈತ ಸಂಘಕ್ಕದರಿ, ಅದನ್ನೇನ್ ತಗೋತೀರಿ ನೀವು? ಎಂತ ಯೋಜನೆಗಳ ಮನಿ ಮುರ್ಕೊಂಡು ಹೋಗ್ಯಾವ, ಚೆಕ್ ಏನ್ ನಡೀತದ? ಒಂದ್ 5-6 ಜನ ಅವ್ರ ಪರವಾಗಿರ್ತಾರ. ಅಲ್ಲಿ MLA AC ರೂಮ್ ಮೇಲೆ ಕುಂತ್ಕೊಂಡು ಬೇನಾಮಿ ರೈತರುಗಳೊಂದು 20 ಜನಕ್ಕೆ 80 ಜನ ಅವ್ರೆ, ಅದೇ 4,000-5,000 ಜನ ಇರೋ ವಿರೋಧಿ ಜನಗಳಿಗೆ ಬರೀ 20 ಜನ ಅವ್ರೆ ಅಂತ ಪ್ರಚಾರ ಮಾಡ್ತಾವ್ರೆ. ಅಲ್ಲಿ MLA ಬಾಳ್ತಿರ್ತಾವ. ನಾನು ಬಾಳ ಸರಿ ಹೇಳಿನಿ, ಇದನ್ನೊಂದು ಹೇಳ್ತೀನಿ, ಬಾಳ ಬಿರ್ಸ್ ಅನಿಸ್ತದ. ಆದ್ರೂ ಈ ಭಾಗದಾಗ ಹೇಳ್ತೀನಿ. ಅವ ಯಾವ ಇನ್ನೊಂದು ಹೇಳಿದಂತೆ, ಯಾವ ರಾಜಕೀಯ ವ್ಯಕ್ತಿ ಹೇಳಲ್ಲ, ಎಲೆಕ್ಷನ್ದೊಳಗ ಅದ್ ರೊಕ್ಕ ಕೊಟ್ಟಾರ. ಆಮೇಲೆ ಹೇಳ್ತೀನಿ, ಇಲ್ಲಿ ರೈತ ಹೋರಾಟಗಾರ 1,000 ರೂಪಾಯಿ ಕೊಟ್ಟು ಕರೆಸ್ತಾರ. ಬಾರಪ್ಪ ನಿನಗೆ ತಾಕತ್ತಿದ್ರೆ ಮಾತಾಡೋಣ ಬಾ ಇಲ್ಲಿ. ನಿನಗ 3 ಲಕ್ಷ ಪಗಾರ ಕೊಟ್ಟು ಆಳಿಟ್ಕೊಂಡು ಮಾಲಕ್ಕದಿನ, MLA ಆಳಿಟ್ಕೊಂಡು ಮಾಲಕ್ಕದೀವಿ. ಸನ್ಮಾನ್ಯ ಗುಂಡೂರಾವ್ CM ಇದ್ದಾಗ ಸಿದ್ದರಾಮಯ್ಯ ಅವರು ಬಾಜು ನಿಂತಿದ್ರು, ನಂಜುಂಡಸ್ವಾಮಿ ಒಳಗೆ ಹೋಗಿದ್ರು. ಎಲ್ಲ IAS ಅಧಿಕಾರಿಗಳ ಮ್ಯಾಗ ಪ್ರಧಾನ ಕಾರ್ಯದರ್ಶಿ CS ಅಂತ ಇರ್ತಾನಲ್ಲ, ಆ ವ್ಯಕ್ತಿ ಒಳಗೆ ನಿಂತಾಗ ನಂಜುಂಡಸ್ವಾಮಿ ಒಳಗೆ ಹೋಗಿ ಹೇಳ್ತಾರ, ಮಾತಾಡೋನು ಬರಿ ಅಂತೇಳಿ ಗುಂಡೂರಾವ್ ಮುಖ್ಯಮಂತ್ರಿ ಕರೆದಾಗ ನಂಜುಂಡಸ್ವಾಮಿ ಹೇಳ್ತಾರ, ಹಸರ ಟವಲ್ ತಾಕತ್ತಿದೆ. ಏನಂತಾರಂದ್ರ, ಈ ರಾಜ್ಯದ ಮೊದಲನೇ ಕೂಲಿ ಪ್ರಧಾನ ಕಾರ್ಯದರ್ಶಿ ಇಲ್ಯಾಕ್ ನಿಂತಾನ, ಹೊರಗೆ ಕಳಿಸ, ಆಮೇಲೆ ನಿನ್ ಕೂಡ ಮಾತಾಡ್ತಂದ್ರು. ಈ ಟವಲ್ಕಂತ ತಾಕತ್ತೈತಿ. ಎಂತ ರಾಜಕಾರಣನೂ ವಾಪಸ್ ಕರೆಸಿ ನಿಮಗೆ ಇನ್ನೊಂದು ಕೊನೆ ಒಂದು ಸಾಲಿಂದ ಮುಂದಿಂದ ಆಗೋದು ಹೇಳಿಬಿಡ್ತೀನಿ. ಈ ಶಬ್ದ ಸ್ವಲ್ಪ ಸಮಾಧಾನದಲ್ಲಿ ಅರ್ಥ ಮಾಡ್ಕೊ. ಈ 2028ಕ್ಕೆ MLA ಬರ್ತೈತಲ್ಲ ಸುಬೇದರು, ಬಂದಾಗ ಕೋಡ್ ಆಫ್ ಕಂಡಕ್ಟ್ ಚುನಾವಣೆ ಘೋಷಣೆ ಆಕೈತಲ್ಲ, ಆದಾಗ ತಮ್ಮ ಪಾದರಕ್ಷೆ ಚಲೋ ಇರ್ತಾವ ಕಾಲಾಗ, ಆದ್ರೂ ಚಲೋ ಅಂತ ತಗೋರಿ. ಒಂದ್ 2,000 ರೂಪಾಯಿ ಹೋಗ್ಲಿ, ಮನಿ ಹೊರಗೆ ಬಿದಿರು ಕಟ್ಟಿಗೆ ಹಾಕ್ರಿ ಅಧ್ಯಕ್ಷರ. 1-2 ಚಲೋ ಟ್ಯೂಬ್ಲೈಟ್ ಹಚ್ಬೇಕಾ, ಮತ್ತೆ ಅವ್ ಕಾಣ್ಬೇಕಲ್ಲ. ಅವ BJP ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ಮತ್ತೊಬ್ಬಿರ್ಲಿ, ಮನೆಗೆ ಬಂದ ಕೈ ಮುಗಿದು ಓಟ್ ಹಾಕ್ರಿ ಅಂತಂದ್ರ ವಿಚಾರ ಮಾಡಿ ಹಾಕ್ತೇನೆ ಅಂತ ಹೇಳ್ರಿ. ಅಕಸ್ಮಾತಾಗಿ ಅವ ಯಾವ ಇರ್ಲಿ ನಮಗ್ ಸಂಬಂಧ ಇಲ್ಲ, ರೊಕ್ಕ ಕೊಟ್ಟು ಓಟ್ ಹಾಕ್ರಿ ಅಂತ ನಿಮ್ ಕೈಯ ರೊಕ್ಕ ಕೊಡಕ್ ಬಂದ ಅಂದ್ರ ಅವ್ ಬಿದಿರು ಕಟ್ಟಿಗೆ 2 ಇಳಿಸ್ಕೊಂಡ ಮಾಡ್ರಿ ಬಂದದಕ್ಕೆ ನಾದಿನ. ನಾವಂತರೂ ಏನ್ ಮಾಡಿವಿ ಹೇಳ್ರಿ, ಈ ಸಾರಿ ಒಂದು ಸಂಕಲ್ಪ ಮಾಡಿ ರೈತ ಸಂಘದಿಂದ 2028ಕ್ಕೆ ಯಾವರೇ MLA ರೊಕ್ಕ ಕೊಟ್ಟು ಚುನಾವಣೆ ಗೆದ್ದು ಬಂದಾನಂತ ಯಾವ್ದ ಕ್ಷೇತ್ರದಾಗ ಗೊತ್ತಾತಂದ್ರ ಅವ 1-2 ವರ್ಷದಾಗ ನಮ್ಗೆ ಕಿರಿಕಿರಿಗೆ ಅವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಹಂಗ ಕಾಡ್ತೀವಿ. ಮತ್ತೆ ಯಾವ್ದ ಕ್ಷೇತ್ರ ಇಲ್ಲ, ಧರ್ಮದಿಂದ ಬದುಕ್ರಿ. 224 MLAಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, DK ಶಿವಕುಮಾರ್ ಅವ್ರಿಗೆ ನೀವು ಒಂದು ಮನವಿ ಕೊಡ್ರಿ, ನಿಮ್ ಲೆಟರ್ ಪ್ಯಾಡ್ ಒಳಗ ಕೊಡ್ರಿ. ಅದು ಕೃಷಿ ಭೂಮಿ ಅದ, ಮಾರಾಟ ಭೂಮಿ ಅಲ್ಲ. ರೊಕ್ಕ ಮಾಡೋ ಸಲುವಾಗಿ ರೈತರು ಗೋರಿ ಮ್ಯಾಗ ರಾಜಕಾರಣ ಮಾಡೋದು ಬೇಡ್ರಿ, ಪಾಪ ಹತ್ತದ. ಆ ಭೂಮಿಯನ್ನ ರೈತ ಸಂಘದವ್ರು ಹೋಗ್ಯಾರ, ಉತ್ತರ ಕರ್ನಾಟಕ ರೈತರು ಹೋಗ್ಯಾರ, ದಕ್ಷಿಣ ಕರ್ನಾಟಕ ರೈತರೆಲ್ಲ ಕೂಡ್ಯಾರ, ಜನಸ್ತೋಮ ಆಗ್ಯದ. ಮುಂದೆ ಬಹಳ ತೊಂದರೆ ಆಗ್ತದ ಅಂತೇಳಿ ನೀವು ಲೆಟರ್ ಪ್ಯಾಡ್ ಕೊಡ್ರಿ. ಸನ್ಮಾನ್ಯ DK ಶಿವಕುಮಾರ್ ಅವರು ಇರೋದು 2 ವರ್ಷದ ರೈತರಿಗೆ ಪ್ರೇಮದಿಂದ ಸೇವಾ ಮಾಡಿ 2 ವರ್ಷ ಮುಂದೆ ಆಗೋರಿದ್ರಾಗ್ರಿ, ಬಿಡೋರಿದ್ರ ಬಿಡ್ರಿ, ನಮಗ್ ಬೇಕಾಗಿಲ್ಲ. ಆದ್ರ ರೈತರ ಗೋರಿ ಮ್ಯಾಗ ರಾಜಕಾರಣ ಮಾಡ್ಲಿಕ್ಕೆ ಬಂದ್ರಿ ಅಂದ್ರ, ಈ ಬೈರಮಂಗಲ ಭಾಗಕ್ಕೆ ಭೂಮಿ ವಶ ಮಾಡ್ಕೋತೀನಿ ಬಂದ್ರಿ ಅಂತಂದ್ರ ನಿಮ್ ಎದುರಿಗೆ ಮೊದಲು ಯಾವ್ದು ಇರ್ತದಂದ್ರ ಟವಲ್ ಇರ್ತದ, ಎಚ್ಚರದಿಂದ ಬದುಕ್ರಿ. ನಾವೆಲ್ಲ ಒಂದಾಗಿ, ನೀವು ಸ್ವಲ್ಪ ಮನಿಗೆ ಹೋಗ್ರಿ, ಧರ್ಮ ಜಾತಿ ಪಂಥ ಎಲ್ಲಾ ದೂರ ಸರ್ಸ್ರಿ, ಪಕ್ಷ ದೂರ ಸರ್ಸ್ರಿ. ಭೂಮಿ ಅಂತ ಬಂದಾಗ ಎಲ್ಲಾರು ಒಂದಾಗ್ರಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ ಕೊನೆಯದಾಗಿ ಹೇಳಿ ತಮ್ಮೆಲ್ಲರ ಪಾದಕ್ಕೆ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.